ದಂಪತಿಗಳಿಗೆ ಸುಮಾರು ವರ್ಷ ಮಕ್ಕಳಿರಲಿಲ್ಲ. ಕೊನೆಗೆ ಅಜರೇಶ ಖಾದ್ರಿ ಅವರ ಸಮಾಧಿ ಮುಂದೆ ಬೇಡಿಕೊಂಡಾಗ ಒಂದು ಗಂಡು ಮಗುವಾಯಿತು. ಅಜ್ಜುಮ, ನಮಗೆ ಇಷ್ಟು ವರ್ಷವಾದ ನಂತರ ಖಾದ್ರಿ ಅವರನ್ನು ಬೇಡಿಕೊಂಡಿದ್ದಕ್ಕಾಗಿ ಮುದ್ದಾದ ಮಗುವಾಯಿತು. ಮಗುವಿಗೆ ನಾನು ಇಸ್ಲಾಂ ಧರ್ಮದ ಬಗ್ಗೆ ತಿಳಿಸಿಕೊಟ್ಟಿದ್ದಾಗಿದೆ. ನನಗೇಕೋ ಇವನು ಎಲ್ಲ ಧರ್ಮವನ್ನು ತಿಳಿದುಕೊಳ್ಳಬೇಕೆಂಬ ಬಯಕೆ. ಇವನನ್ನು ಹಿರೇಮಠದ ಸಿದ್ದರಾಮಯ್ಯನವರ ವೀರಶೈವ ಪಂಥದ ಶಾಲೆಗೆ ಸೇರಿಸಬೇಕೆಂದಿದ್ದೇನೆ. ಇವನು ಖಾದ್ರಲಿಂಗ ಅವರ ಆಶೀರ್ವಾದದಿಂದ ಹುಟ್ಟಿದವನು. ನಿಮಗೆ ಹೇಗೆ ಅನಿಸುತ್ತದೆಯೋ ಹಾಗೆ ಮಾಡಿ. ಗುರುಗಳಿಗೆ ನಮಸ್ಕಾರ. ಇವ ನನ್ನ ಮಗ ಶರೀಫ. ನಾನು ಇವನಿಗೆ ಇಸ್ಲಾಂ ಧರ್ಮದ ಬಗ್ಗೆ ತಿಳಿಸಿದ್ದೇನೆ. ದಯಮಾಡಿ ತಾವು ವಿದ್ಯೆ ಕಲಿಸಬೇಕೆಂಬುದು ನನ್ನ ಕೋರಿಕೆ. ಆಯಿತು, ಬಿಟ್ಟು ಹೋಗಿ ಇಮಾಮ್. ನಾನು ಇವನಿಗೆ ಬಸವಣ್ಣ, ಅಕ್ಕಮಹಾದೇವಿಯವರ ವಚನಗಳು ಹಾಗೂ ವೀರಶೈವ ಪಂಥದ ಬಗ್ಗೆ ಮತ್ತು ಲೆಕ್ಕಗಳ ಬಗ್ಗೆ ತಿಳಿಸುತ್ತೇನೆ. ಆಯಿತು ಗುರುಗಳೇ. ಮಗು ಶರೀಫ, ನಾವು ಹೇಳಿಕೊಟ್ಟ ಹಾಗೆ ಹೇಳು. ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಅಂಬುಜಕ್ಕೆ ಬಾಣುವಿನ ಉದಯದ ಚಿಂತೆ, ನನಗೆ ಎನ್ನ ಕೂಡಲ ಸಂಗಮ ದೇವನ ನೆನವ ಚಿಂತೆ. ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ, ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ, ನನಗೆ ಎನ್ನ ಕೂಡಲ ಸಂಗಮ ದೇವನ ನೆನೆವ ಚಿಂತೆ. ಮಗು ಶರೀಫ, ನಿನಗೆ ವಚನ ಹಾಗೂ ವೀರಶೈವ ಪಂಥದ ಬಗ್ಗೆ ಕಲಿಸಿದ್ದಾಗಿದೆ. ನಿನ್ನ ತಂದೆಗೆ ಹೇಳಿ ಕಲಿಸಿದ್ದೇನೆ. ಹೋಗಿ ಬಾ ಮಗು. ಗುರುಗಳಿಗೆ ನಮಸ್ಕಾರ. ನನ್ನ ಮಗನನ್ನು ಕರೆದುಕೊಂಡು ಹೋಗಬಹುದೇ? ಆಯಿತು ಇಮಾಮ್. ನಿನ್ನ ಮಗನಿಗೆ ವೀರಶೈವ ಪಂಥದ ಬಗ್ಗೆ ಕಲಿಸಿದ್ದಾಗಿದೆ. ಕರೆದುಕೊಂಡು ಹೋಗಿ. ವಂದನೆ ಗುರುಗಳೇ. ಹೋಗಿ ಬಾ ಮಗು. ಬಾ ಮಗು. ಶರೀಫ, ಎಲ್ಲ ಕಲಿತು ಬಂದೆಯಾ? ಹೌದು ಅಮ್ಮಿ. ಹಾ, ನಮ್ಮ ಶರೀಫ ಇಸ್ಲಾಂ ಧರ್ಮ ಹಾಗೂ ವೀರಶೈವ ಪಂಥದ ಬಗ್ಗೆ ಕಲಿತಿದ್ದಾನೆ. ನನಗೇಕೋ ಇವನಿಗೆ ಇಷ್ಟೇ ಸಾಕು ಎನ್ನಿಸುತ್ತಿಲ್ಲ. ನಾಳೆ ನನ್ನ ಸ್ನೇಹಿತರಾದ ಗೋವಿಂದ ಭಟ್ಟರ ವೈದಿಕ ಶಾಲೆಗೆ ಕಳುಹಿಸುತ್ತೇನೆ. ಅವರು ವೇದ, ಉಪನಿಷತ್ತು, ಭಗವದ್ಗೀತೆ, ರಾಮಾಯಣ, ಮಹಾಭಾರತದ ಸ್ತೋತ್ರ ಕಲಿಸಿಕೊಡಲಿ. ಹಜರೇಶ ಖಾದ್ರಿ ಅವರ ಆಶೀರ್ವಾದ. ನಿಮಗೆ ಏನನ್ನಿಸುತ್ತದೆಯೋ ಹಾಗೆ ಮಾಡಿ. ಓಹೋ, ಬಾ ಗೆಳೆಯ ಇಮಾಮ್. ಏನು ಈ ಕಡೆ ಬಂದದ್ದು? ಇವನು ನನ್ನ ಮಗ ಶರೀಫ. ನಿಮ್ಮಲ್ಲಿಗೆ ವಿದ್ಯೆ ಕಲಿಯಲು ಬಿಡಲು ಬಂದಿದ್ದೇನೆ. ಓಹೋ ಶರೀಫ, ಯಾರೋ ನಿಮ್ಮ ಅಪ್ಪ? ನಿಮ್ಮಪ್ಪನೇ ನಮ್ಮಪ್ಪ ಗುರುಗಳೇ. ಆಹಾ, ಸರಿಯಾಗಿಯೇ ಉತ್ತರಿಸಿದೆ. ಎಲ್ಲರಿಗೂ ಅಪ್ಪ ಒಬ್ಬನೇ. ನನಗೂ ನಿನ್ನಂಥ ಶಿಷ್ಯ ಬೇಕಿತ್ತು. ಇಮಾಮ್, ನಾನು ಇವನಿಗೆ ವೇದ, ಉಪನಿಷತ್ತು, ಭಗವದ್ಗೀತೆ, ರಾಮಾಯಣದ ಸ್ತೋತ್ರ ಕಲಿಸಿಕೊಡುತ್ತೇನೆ. ಹೋಗಿ ಬಾ ಇಮಾಮ್. ಶರೀಫ, ಓಂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನಾಂ ಮಧ್ಯೆ ಮಹಾಭಾರತಂ. ಓಂ ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣ ಮುನಿನಾಂ ಮಧ್ಯೆ ಮಹಾಭಾರತಂ. ಮಗು ಶರೀಫ, ನಿನಗೆ ವೈದಿಕ ಪಂಥದ ಬಗ್ಗೆ ತಿಳಿಸಿದ್ದೇನೆ. ನಿನ್ನ ತಂದೆಗೆ ಹೇಳಿ ಕಳುಹಿಸಿದ್ದೇನೆ. ಹೋಗಿ ಬಾ ಮಗು. ನಮಸ್ಕಾರ ಗುರುಗಳೇ. ಬಾ ಗೆಳೆಯ, ನಿನ್ನ ಮಗ ವೈದಿಕ ಪಂಥದ ಬಗ್ಗೆ ಕಲಿತಿದ್ದಾನೆ. ಇನ್ನು ಕರೆದುಕೊಂಡು ಹೋಗು. ಶರೀಫರು ಇಸ್ಲಾಂ, ವೀರಶೈವ ಹಾಗೂ ವೈದಿಕ ಪಂಥ ಈ ಮೂರು ಜ್ಞಾನಗಳನ್ನು ಕಲಿತರು. ಇವರ ಪ್ರಕಾರ ಎಲ್ಲ ಧರ್ಮ ಒಂದೇ, ಆದರೆ ಭಾಷೆ ಮಾತ್ರ ಬೇರೆ ಎಂದಿದ್ದಾರೆ. ಇವರ ಜೀವನ ಸುಲಭವಾಗಿರಲಿಲ್ಲ. ಇವರಿಗೆ ಫಾತಿಮಾ ಎಂಬುವರ ಜೊತೆ ಮದುವೆಯಾಯಿತು. ಫಾತಿಮಾ ಅವರು ಗಂಡನನ್ನು ಅರಿತು ಬಾಳುತ್ತಿದ್ದರು. 1.5 ವರ್ಷದ ನಂತರ ಲಜ್ಜಮ್ಮ ಎಂಬ ಮಗಳು ಕೂಡ ಜನಿಸಿದಳು. ಸಂತೋಷದಿಂದ ಇರುವಾಗ ಯಾರ ಕಣ್ಣು ಬಿತ್ತೋ ಎನ್ನುವ ಹಾಗೆ ತಂದೆಯ ಮರಣವಾಯಿತು. ಅದೇ ಚಿಂತೆಯಲ್ಲಿ ತಾಯಿಯನ್ನೂ ಕೂಡ ಕಳೆದುಕೊಂಡರು ಶರೀಫರು. ಇದಾದ 5-6 ತಿಂಗಳಲ್ಲಿ ಶಿಶುನಾಳಕ್ಕೆ ಕಾಲರ ಬಂದು ಮಗಳು ಮರಣ ಹೊಂದಿದಳು.
ಇದೇ ಚಿಂತೆಯಲ್ಲಿ ಹೆಂಡತಿ ಫಾತಿಮಾ ಕೂಡ ಮರಣ ಹೊಂದಿದಳು. ಇಂತಹ ಸಂದರ್ಭದಲ್ಲಿ ಇನ್ಯಾರಿಗೆ ಬೇಕು ಸಂಸಾರ ಎಂಬ ಹಾಡನ್ನು ಬರೆದರು. ಈ ಸಂದರ್ಭದಲ್ಲಿ ಮನುಷ್ಯನು ಜೀವನದಲ್ಲಿ ಮಾಡುವ ತಪ್ಪುಗಳನ್ನು ಯೋಚಿಸುವ ರೀತಿಯನ್ನು ಯಾವುದೋ ಒಂದು ಸನ್ನಿವೇಶಕ್ಕೆ ಹೋಲಿಸಿ ಹಾಡಿನಿಂದ ವಿವರಿಸುತ್ತಾ ಹೋದರು. ಕೇಳಿದರೆ ವಿಚಿತ್ರ ಎನಿಸಬಹುದು, ಆದರೆ ಅದರ ತಿರುಳು ಹರಿತು ಜೀವನಕ್ಕೆ ಹೋಲಿಸಿದರೆ ಅರ್ಥ ಹೊರಹೊಮ್ಮುವುದು. ಈಗ ನಮ್ಮ ವಿದ್ಯಾವಾರಿಧಿ ಶಾಲೆಯ ಮಕ್ಕಳು ಸಂತ ಶಿಶುನಾಳ ಶರೀಫರ ಕೆಲವು ಹಾಡುಗಳಿಗೆ ಹೆಜ್ಜೆ ಹಾಕುತ್ತಾರೆ. ಬನ್ನಿ ಕೇಳೋಣ.